ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ಒಂದು ಮೊಬೈಲ್ ಕೂಡ ಅಪ್ಡೇಟ್ ಬಂದಿರುತ್ತೆ. ಅವಾಗ ನಿಮ್ಮ ಒಂದು ಮೊಬೈಲ್ ಕಂಪನಿ ಕಡೆಯಿಂದ ನೀವು ಯಾವುದೇ ಒಂದು ಮೊಬೈಲ್ ಕಂಪನಿ ಯೂಸ್ ಮಾಡ್ತಾ ಇರಿ, ವಿವೋ, ಓಪೋ, ಸ್ಯಾಮ್ಸಂಗ್, ರಿಯಲ್ಮಿ, ನೀವು ಯಾವುದೇ ಒಂದು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ರಿ ಅವಾಗ ತಿಂಗಳಿಗೆ 2-3 ತಿಂಗಳಿಗೆ 6 ತಿಂಗಳಿಗೆ ಈ ಥರ ಒಂದು ಮೊಬೈಲ್ ಕಂಪನಿಯವರು ಅಪ್ಡೇಟ್ ಬಿಡ್ತಾ ಇರ್ತಾರೆ. ಆ ಒಂದು ಅಪ್ಡೇಟ್ ನೀವು ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗಲ್ಲಿ ಮಾಡ್ಕೋಬೇಕು. ನಿಮ್ಮ ಒಂದು ಮೊಬೈಲನ್ನು ಅಪ್ಡೇಟ್ ಮಾಡ್ಕೋಬೇಕು. ಏನಕ್ಕಪ್ಪ ಅಂದರೆ ಫೋನಲ್ಲಿ ಏನಾದರೂ ಗ್ಲಿಚ್ ಆದಾಗ, ನಿಮ್ಮ ಒಂದು ಫೋನ್ ಏನಾದರೂ ಹ್ಯಾಂಗ್ ಆಗೋದಕ್ಕೆ ಸ್ಟಾರ್ಟ್ ಆದರೆ, ಸ್ಲೋ ಆಗಿ ವರ್ಕ್ ಆಗೋದು ಸ್ಟಾರ್ಟ್ ಆಗಿರ್ಬೋದು, ಫೋನ್ ಬ್ಯಾಟ್ರಿ ಪ್ರಾಬ್ಲಮ್ ಆಗಿರ್ಬೋದು, ಕ್ಯಾಮ್ರಾ ಪ್ರಾಬ್ಲಮ್ ಆಗಿರ್ಬೋದು, ಒಟ್ಟಿನಲ್ಲಿ ನಿಮ್ಮ ಒಂದು ಫೋನ್ನಲ್ಲಿ ಏನೋ ಒಂದು ಪ್ರಾಬ್ಲಮ್ ಬಂದಿದ್ರು ಕೂಡ ಯಾವ ಥರ ನಿಮ್ಮ ಒಂದು ಫೋನನ್ನು ಅಪ್ಡೇಟ್ ಮಾಡ್ಕೊಳ್ಳೋದು, ಅದು ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಆಗಿ ಯಾವುದೇ ಒಂದು ಡಾಟಾ ಲಾಸ್ ಇಲ್ಲದೆ ಯಾವ ಥರ ನಿಮ್ಮ ಒಂದು ಫೋನನ್ನು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಳ್ಳೋದು, ಯಾವ ಒಂದು ಸೆಟ್ಟಿಂಗ್ ಎಲ್ಲಿರುತ್ತೆ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಕೇವಲ 1 ನಿಮಿಷದಲ್ಲಿ ಅಪ್ಡೇಟ್ ಮಾಡ್ಕೋಬಹುದು. ವಿಡಿಯೋನ ಕೊನೆವರೆಗೂ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದ್ರೆ ಇದೇ ತರ ಒಂದು ಡೈಲಿ ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮನ್ನು ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನೀವು ಯಾವುದೇ ಒಂದು ಕಂಪನಿ ಮೊಬೈಲ್ ಯೂಸ್ ಮಾಡ್ತಾ ಇರಿ, ವಿವೋ, ಓಪೋ, ಸ್ಯಾಮ್ಸಂಗ್, ರಿಯಲ್ಮಿ, ಯಾವುದೇ ಒಂದು ಕಂಪನಿಯ ಮೊಬೈಲ್ ಯೂಸ್ ಮಾಡ್ತಾ ಇರಿ, ಆ ಒಂದು ಕಂಪನಿ ಕಡೆಯಿಂದ ನಿಮಗೆ ತಿಂಗಳಿಗೆ 2 ತಿಂಗಳಿಗೆ 6 ತಿಂಗಳಿಗೆ ಅಪ್ಡೇಟ್ ಬಂದಿರುತ್ತೆ. ಆ ಒಂದು ಅಪ್ಡೇಟ್ ಎಲ್ಲಿರುತ್ತಪ್ಪ ಅಂದ್ರೆ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಮಗೊಂದು ಆಪ್ಷನ್ ಕಾಣುತ್ತೆ ಸ್ನೇಹಿತರೆ, ಸಿಸ್ಟಮ್ ಅಪ್ಡೇಟ್ ಅಂತ. ಈ ಒಂದು ಸಿಸ್ಟಮ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಕಸ್ಮಾತ್ ನಿಮ್ಮ ಒಂದು ಫೋನ್ನಲ್ಲಿ ಸಿಸ್ಟಮ್ ಅಪ್ಡೇಟ್ ಬಂದಿಲ್ಲಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಸಿಸ್ಟಮ್ ಅಪ್ಡೇಟ್ ಅಂತ ಟೈಪ್ ಮಾಡಿ. ಸಿಸ್ಟಮ್ ಅಪ್ಡೇಟ್ ಅಂತ ಈ ಥರ ಟೈಪ್ ಮಾಡಿಬಿಟ್ಟು ಇಲ್ಲಿ ಮೊದಲ ಆಪ್ಷನ್ ಬಂದಿರುವಂಥದ್ದು ಸಿಸ್ಟಮ್ ಅಪ್ಡೇಟ್ ಅಂತ. ಆಲ್ರೆಡಿ ದ ಲೇಟೆಸ್ಟ್ ಸಿಸ್ಟಮ್ ವರ್ಷನ್ ವ್ಯೂ ಅಪ್ಡೇಟ್ ಲಾಗ್ ಅಂತ ಬಂದಿರುವಂಥದ್ದು ಸ್ನೇಹಿತರೆ. ಈ ಥರ ಏನಾದರೂ ಬಂದಿದ್ರೆ, ಆಲ್ರೆಡಿ ದ ಲೇಟೆಸ್ಟ್ ಸಿಸ್ಟಮ್ ವರ್ಷನ್ ಅಂತ ಈ ಥರ ಏನಾದರೂ ಬಂದಿದ್ರೆ ನಿಮ್ಮ ಒಂದು ಫೋನು ಕರೆಕ್ಟ್ ಆಗಿದೆ, ನಿಮ್ಮ ಒಂದು ಫೋನು ಅಪ್ಡೇಟೆಡ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಅಕಸ್ಮಾತ್ ಏನಾದರೂ ಡೌನ್ಲೋಡ್, ಇನ್ಸ್ಟಾಲ್ ಲೇಟರ್ ಈ ಥರ ಏನಾದರೂ ಬಂದಿದ್ರೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು 1 GB, 1.5 GB, 2 GB ಅಪ್ಡೇಟ್ ಇರುತ್ತೆ. ನಿಮ್ಮ ಒಂದು ಫೋನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು MB ಇರುತ್ತಂತ. ಡೌನ್ಲೋಡ್, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟಾಗಿ ಡೌನ್ಲೋಡ್ ಆದ ತಕ್ಷಣ ಒಂದ್ಸಲ ರೀಸ್ಟಾರ್ಟ್ ಕೇಳುತ್ತೆ. ಕಂಪ್ಲೀಟಾಗಿ ಡೌನ್ಲೋಡ್ ಆದ ತಕ್ಷಣ ನೀವು ಕೂಡ ರೀಸ್ಟಾರ್ಟ್ ಮಾಡಿ ಮೊಬೈಲು. ಅಕಸ್ಮಾತ್ ಅಲ್ಲಿ ರೀಸ್ಟಾರ್ಟ್ ಬಂದಿದ್ರೆ ರೀಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಫೋನ್ 1 ಟೈಮ್ ಸ್ವಿಚ್ ಆಫ್ ಆಗಿಬಿಟ್ಟು ಸ್ವಿಚ್ ಆನ್ ಆಗುತ್ತೆ. ಅದಾದ ನಂತರ ಕಂಪ್ಲೀಟಾಗಿ ನಿಮ್ಮ ಒಂದು ಫೋನು ಅಪ್ಡೇಟ್ ಆಗಿರುತ್ತೆ. ಇದರಿಂದ ಯಾವುದೇ ಒಂದು ಡಾಟಾ ಲಾಸ್ ಆಗೋದಿಲ್ಲ, ನಿಮ್ಮ ಒಂದು ಫೋನ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಏನಾದರೂ ಪ್ರಾಬ್ಲಮ್ ಇದ್ದರೆ ಹ್ಯಾಂಗ್ ಆಗೋದಾಗಿರ್ಬೋದು, ಸ್ಲೋ ಆಗಿ ವರ್ಕ್ ಆಗೋದಾಗಿರ್ಬೋದು, ಈ ಥರ ಏನೇ ಒಂದು ಮೈನರ್ ಪ್ರಾಬ್ಲಮ್ ಇದ್ದರೂ ಆಟೋಮೆಟಿಕ್ಕಾಗಿ ಸಾಲ್ವ್ ಆಗುತ್ತೆ. ಈ ಒಂದು ಅಪ್ಡೇಟು ಕಂಪನಿಯಿಂದ ಬಂದಿರುತ್ತೆ. ಅದಕ್ಕೆ ಮರಿದೇ ಈ ಒಂದು ಅಪ್ಡೇಟ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ನಿಮ್ಮ ಒಂದು ಫೋನ್ ಸ್ಪೀಡ್ ಆಗಿರುತ್ತೆ. ಡೇ ಟು ಡೇ ಅಪ್ಡೇಟ್ ಬಂದಿರುತ್ತೆ. 1 ವರ್ಷದೊಳಗಡೆ ಏನಿಲ್ಲಪ್ಪ ಅಂದರೂ 2-3 ಸಲ ನಿಮ್ಮ ಒಂದು ಫೋನ್ ಅಪ್ಡೇಟ್ ಬಂದಿರುತ್ತೆ. 1 ಟೈಮ್ ಚೆಕ್ ಮಾಡ್ಕೊಳ್ಳಿ. ಎಲ್ಲಪ್ಪ ಅಂದರೆ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಸಿಸ್ಟಮ್ ಅಪ್ಡೇಟ್ ಅಂತ ಟೈಪ್ ಮಾಡಿ. ಸಿಸ್ಟಮ್ ಅಪ್ಡೇಟ್ ಬಂದುಬಿಟ್ಟು ಈ ಥರ ಆಲ್ರೆಡಿ ದ ಲೇಟೆಸ್ಟ್ ಸಿಸ್ಟಮ್ ವರ್ಷನ್ ಅಂತ ಬಂದಿರುವಂಥದ್ದು. ಈ ಥರ ಬಂದಿದ್ರೆ ನಿಮ್ಮ ಒಂದು ಫೋನ್ ಸೇಫ್ ಇದೆ, ನಿಮ್ಮ ಒಂದು ಫೋನ್ ಅಪ್ಡೇಟ್ ಇದೆ ಅಂತ. ಏನೇನು ಅಪ್ಡೇಟ್ ಅಂತ ಇಲ್ಲಿ ನೋಡ್ಕೋಬೋದು. ವ್ಯೂ ಅಪ್ಡೇಟ್ ಲಾಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಪ್ಡೇಟೆಡ್ ಟು ಮಾರ್ಚ್ 2026 ಗೂಗಲ್ ಸೆಕ್ಯೂರಿಟಿ ಪ್ಯಾಚ್ ಇಂಪ್ರೂವ್ ಸಿಸ್ಟಮ್ ಸೆಕ್ಯೂರಿಟಿ ನೋಡ್ಕೋಬೋದು. ಈ ಥರ ಒಂದು ಸಿಸ್ಟಮಲ್ಲಿ ಸೆಕ್ಯೂರಿಟಿ ಇನ್ನೂ ಜಾಸ್ತಿ ಆಗಿರುವಂಥದ್ದು, ಗೂಗಲ್ ಸೆಕ್ಯೂರಿಟಿ ಪ್ಯಾಚ್ ಕೂಡ ಅಪ್ಡೇಟ್ ಆಗಿರುವಂಥದ್ದು, ಮತ್ತು ವೈಫೈ ಪರ್ಫಾರ್ಮೆನ್ಸು ಇನ್ನೂ ಜಾಸ್ತಿ ಮಾಡಿರುವಂಥದ್ದು, ಮತ್ತು ವೈಫೈ ರೂಟರ್ಸ್ ಆಗಿರ್ಬೋದು, ಮತ್ತು ವೈಫೈಯಲ್ಲಿ ಏನೇ ಒಂದು ಪ್ರಾಬ್ಲಮ್ ಬಂದಿದ್ರು ಅದು ಆಟೋಮೆಟಿಕ್ಕಾಗಿ ಸಾಲ್ವ್ ಆಗಿದೆ ಲಾಸ್ಟ್ ಅಪ್ಡೇಟಲ್ಲಿ ಬಂದಿರುವಂಥದ್ದು ಸ್ನೇಹಿತರೆ. ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋ. ಏನೇ ಒಂದು ಡೌಟ್ಸ್ ಇದ್ರು, ಏನೇ ಒಂದು ಗೊತ್ತಾಗ್ಲಿಲ್ಲಪ್ಪ ಅಂದ್ರು, ಯಾವುದೇ ಒಂದು ವಿಡಿಯೋ ಬೇಕಿದ್ರು ಕಾಮೆಂಟ್ ಮೂಲಕ ತಿಳಿಸಿ. ಎಲ್ಲ ಒಂದು ಕಾಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ. ನಿಮ್ಮ ಒಂದು ಲೈಕಿಂದ ನಮಗೆ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಮೋಟಿವೇಶನ್ ಸಿಗುತ್ತೆ. ಆಯ್ತಾ, ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.